ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆಯಲ್ಲಿ 21,413ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ರಿಕ್ವೈರ್ಮೆಂಟ್ ಕೂಡ ಆಗಿದೆ. ಅರ್ಜಿ ಸಲ್ಲಿಕೆ ಕೂಡ ಪ್ರಾರಂಭ ಕೂಡ ಇದೆ. ಹಾಗಿದ್ದರೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು 1135 ಪೋಸ್ಟ್ಗಳು ಖಾಲಿ ಇರ್ತವೆ. ಈ ಹುದ್ದೆಗಳಿಗೆ ಅಥವಾ ಈ ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಿದರೆ ನಮ್ಮದು 100% ಜಾಬ್ ಆಗ್ತದೆ, ಅದೇ ರೀತಿ ಓಲ್ಡ್ ಕಟ್ ಆಫ್ ಎಷ್ಟು, ಅದೇ ರೀತಿ ಯಾವ ಜಿಲ್ಲೆಯಲ್ಲಿ ಕಡಿಮೆ ಕಟ್ ಆಫ್ ನಿಂತಿದಂತ ಇವತ್ತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ, ಯಾಕಂದರೆ ನೀವೇನಾದರೂ ವಿಡಿಯೋನ ಸ್ಕಿಪ್ ಮಾಡಿದೆ ಅಂದರೆ ಯಾವ ಜಿಲ್ಲೆಗೆ ಎಲ್ಲಿ ಕಡಿಮೆ ಕಟ್ ಆಫ್ ನಿಂತಿದೆ ಅಂತ ನಿಮಗೆ ಸರಿಯಾಗಿ ತಿಳಿಯುವುದಿಲ್ಲ. ಅದಕ್ಕಾಗಿ ಅರ್ಜಿ ಸಲ್ಲಿಸಲು ಇಷ್ಟಪಡೋರು ಪ್ರತಿಯೊಬ್ಬರು ಕೂಡ ಕೊನೆಯವರೆಗೆ ನೋಡಿ. ಅದೇ ರೀತಿ ಇಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಿಸಿದಂತೆ ಓಲ್ಡ್ ಕಟ್ ಆಫ್ ಎಷ್ಟಿತ್ತು ಅಂತ ತಿಳ್ಕೊಂಬರೋಣ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಓಲ್ಡ್ ಕಟ್ ಆಫ್ದು ವಿಡಿಯೋ ನೋಡ್ಕೊಂಬರೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪಾದ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಟಡಿ ನಡೆಸಿದರೆ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲೆಬಸ್ ಅಲ್ಲಿರುವ ಜನರಲ್ ಸ್ಟಡೀಸ್ ಆಗಿರ್ಬೋದು, ಅದೇ ರೀತಿ ಮ್ಯಾಥ್ಸ್ ಆಗಿರ್ಬೋದು, ಅದೇ ರೀತಿ ರೀಸನಿಂಗ್ ಆಗಿರ್ಬೋದು, ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ. ಜನರಲ್ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ, ಆಧುನಿಕ ಇತಿಹಾಸ, ಭಾರತ ಇತಿಹಾಸ, ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ, ಭಾರತದ ಸಂವಿಧಾನ, ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು, ಅದೇ ರೀತಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸು, ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸು, ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು, ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ 800 ರೂಪಾಯಿಗಾಗಿ ಸಿಗ್ತದೆ. ಆದರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ RRB ಅಂತ ನೋಟಿಫಿಕೇಶನ್ ಆದ ಕಾರಣಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ 300 ರೂಪಾಯಿಗಾಗಿ ನೀಡ್ತಾ ಇದ್ದಾರೆ. ಸ್ನೇಹಿತರೆ, RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗುತ್ತವೆ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳು ಇರ್ತವೆ. ಯಾರಿಗಾದರೂ ಈ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆಯಬಹುದು. ಈ ಚಾನಲ್ನ ವೀಕ್ಷಕರಿಗಾಗಿ ಈ ನೋಟ್ಸನ್ನು 200 ರೂಪಾಯಿಗಾಗಿ ನೀಡಲಾಗ್ತದೆ. ನೀವು ಈ ಚಾನಲ್ನಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ 200 ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತಾವೆ. ಈ ಪೋಸ್ಟ್ ಆಫೀಸ್ JDSಗೆ ಸಂಬಂಧಿಸಿದಂತೆ A to Z ಮಾಹಿತಿ ನಮ್ಮ ಚಾನಲಲ್ಲಿ ಪ್ರತಿದಿನ ಹಾಕ್ತಾ ಹೋಗ್ತೀವಿ. ಅದಕ್ಕಾಗಿ ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿ. ಸ್ನೇಹಿತರೆ, ಮೊದಲಿಗೆ ಕಟಾಪನ್ನು ನೋಡುವ ಮೊದಲು ನಮ್ಮ ಬಾಗಲಕೋಟೆ ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಇಲ್ಲಿ ಎಷ್ಟೆಷ್ಟೆಲ್ಲ ಪೋಸ್ಟ್ ಅದ ಅಂತ ನೋಡ್ಕೊಂಬರೋಣ. ಪೋಸ್ಟಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡೋದಿರ್ತದೆ. ಇದು ನಿಮಗೆ ಸರಿಯಾಗಿ ಇನ್ಫಾರ್ಮೇಷನ್ ಗೊತ್ತಿತ್ತಂದ್ರೆ ನೀವು ಅರ್ಜಿ ಸಲ್ಲಿಸುವಾಗ ಈ ತಪ್ಪುಗಳನ್ನು ಒಟ್ಟ ಮಾಡಂಗಿಲ್ಲ. ಸ್ನೇಹಿತರೆ, ಮೊದಲಿಗೆ EWS ಇಲ್ಲಿ ಹುದ್ದೆಗಳನ್ನ ಏನು ಕೊಟ್ಟಿರ್ತಾರಲ್ಲ, ಈ ಹುದ್ದೆಗಳಿದ್ದು ಪೋಸ್ಟ್ ಆಫೀಸ್ ನೇಮ್ ಇರ್ತದೆ. ಇದು ಡಿವಿಷನ್ನ ನೀವು ಅಲ್ಲಿ ಸರ್ಚ್ ಮಾಡಿ ಕೂಡ ತೆಗೆದುಕೊಳ್ಳಬಹುದು. ಸರ್ಚ್ ಮಾಡಿ ತೆಗೆದುಕೊಂಡ್ರೆ ಈ ರೀತಿ ಎಲ್ಲ ಲಿಸ್ಟ್ಗಳು ತೋರಿಸ್ತಾವೆ ನಿಮಗೆ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಇದು EWS ಅಂದ್ರೆ ಒಂದು 3rd B ಅಭ್ಯರ್ಥಿಗಳಿಗೆ, ಒಂದಿಷ್ಟು ಕೆಲವು ಅಭ್ಯರ್ಥಿಗಳಿಗೆ ಮಾತ್ರ EWS ಅಭ್ಯರ್ಥಿಗಳಿರ್ತಾರಲ್ಲ ಅಂಥ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿ ಇಲ್ಲಿ ಜನರಲ್ ಕ್ಯಾಟಗರಿ ಅಂದರೆ ಯು ಆರ್ ಏನರ ಇತ್ತಪ್ಪ ಅಂದರೆ ಈಗ ನೀವು ಯಾವುದೇ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಾಕತ್ತೀರ ತಿಳ್ಕೊರಿ. ಇದು ಯಾವುದೋ ಬಾಗಲಕೋಟೆ DC ಕಾಂಪ್ಲೆಕ್ಸ್ ಅಂತ ಏನಿದೆಯಲ್ಲ, ಇಲ್ಲಿ ಪೋಸ್ಟ್ ಯಾವ ಅಭ್ಯರ್ಥಿಗಳಿಗೆ ಇರ್ತದಪ್ಪ ಅಂದ್ರೆ UR ಕ್ಯಾಟಗರಿ ಅಂದರೆ ಜನರಲ್ ಕ್ಯಾಟಗರಿಗೆ. ಇಲ್ಲಿ ಏನು EWS ಇತ್ತಂದ್ರೆ ಕೇವಲ EWS ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸ್ರಿ. ಉಳಿದ ಅಭ್ಯರ್ಥಿಗಳಲ್ಲಿ ಅರ್ಜಿಯನ್ನು ಸಲ್ಲಿಸಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದರೆ SC ST ಇದ್ದವರು OBC ಅವರು ಇಲ್ಲಿ ಅರ್ಜಿ ಸಲ್ಲಿಸಿದರೆ ನಿಮಗೆ ಈ ಹುದ್ದೆಗಳು ಸಿಗುವುದಿಲ್ಲ. ನೆಕ್ಸ್ಟ್ ಈಗ ಇಲ್ಲಿ UR ಅಂತ ಏನಿದೆಯಲ್ಲ, ಇಲ್ಲಿ ನೀವು EWS ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು, SC ST ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಅದೇ ರೀತಿಯಲ್ಲಿ ಏನು OBC ಅಭ್ಯರ್ಥಿಗಳ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅದೇ ರೀತಿ UR ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಇದು UR ಅಂದರೆ ಜನರಲ್ ಕ್ಯಾಟಗರಿಗೆ. ಇದು ಇಲ್ಲಿ ಯಾವ ಅಭ್ಯರ್ಥಿದು ಹೆಚ್ಚಿನ ಸ್ಕೋರ್ ಇರ್ತದೆ ನೋಡಿ ಅಂಥ ಅಭ್ಯರ್ಥಿಗಳಿಗೆ ಈ ಪೋಸ್ಟು ಸಿಗ್ತದೆ. ಇಲ್ಲಿ ಯಾವುದೇ ಕ್ಯಾಟಗರಿ ಆದ್ರೂ ಓಕೆ, ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಅದೇ ರೀತಿ ಈಗ SC ಅಂತ ಏನಿರ್ತಲ್ಲ, ಇಲ್ಲಿ SC ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ಉಳಿದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದರೆ ಇಲ್ಲಿ ನಿಮಗೆ ಇದು ಪೋಸ್ಟನ್ನು ಕೊಡುವುದಿಲ್ಲ, ಅಥವಾ ನಿಮಗೆ ಬೇರೆ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಇದು ಪೋಸ್ಟ್ ಸಿಗುವುದಿಲ್ಲ. ಅದಕ್ಕಾಗಿ ಇಲ್ಲಿ ನೋಡುವಾಗ ಅರ್ಜಿಯನ್ನು ಸಲ್ಲಿಸುವಾಗ ಪ್ರಿಫರೆನ್ಸ್ ಏನು ಕೊಡ್ತೀರ, ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್. ಫಸ್ಟ್ ಪ್ರಿಫರೆನ್ಸ್ ನಿಮ್ಮದು OBC ಕ್ಯಾಟಗರಿ ಇತ್ತಂದ್ರೆ OBC ಕೊಡ್ರಿ, SC ಇತ್ತಂದ್ರೆ SC ಕೊಡ್ರಿ, ST ಇತ್ತಂದ್ರೆ ST ಕೊಡ್ರಿ. ಅಥವಾ ನಮ್ದು ಯಾವುದೋ ಇಲ್ಲೇ ಇಲ್ಲಪ್ಪ, ನಮ್ದು ಜನರಲ್ ಕ್ಯಾಟಗರಿ ಇದೆ ಅಂದರೆ ಜನರಲ್ ಕ್ಯಾಟಗರಿ ಎಲ್ಲಿರ್ತಾವೆ ಪೋಸ್ಟ್ ಅವಕ್ಕೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ 5 ಒಟ್ಟು 5 ಏನು ಕೊಡ್ತಿಲ್ಲ ಫಸ್ಟ್ ಸ್ಟಾರ್ಟಿಂಗ್ 5, ಆ 5ಅನ್ನು ನಿಮ್ಮ ಕ್ಯಾಟಗರಿಗಿರುವ ಪೋಸ್ಟ್ಗೆ ಕೊಡ್ರಿ. ಇಲ್ಲಿ ಎಷ್ಟು ಬೇಕಾದರೂ ಪ್ರಿಫರೆನ್ಸನ್ನು ಕೊಡ್ಬೋದು. ನೀವು ಜಿಲ್ಲೆಯಲ್ಲಿ 10 ಪೋಸ್ಟ್ ಇದ್ದು ಅಂದ್ರೆ 10 ಹುದ್ದೆಗಳಿಗೆ ನೀವು ಪ್ರಿಫರೆನ್ಸನ್ನು ಕೊಡ್ಬೋದು. ಆದರೆ ನೀವು ಫಸ್ಟ್ ಪ್ರಿಫರೆನ್ಸ್ ಎಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಮೊದಲಿಗೆ ನೋಡ್ತಾರೆ.
ಅದಕ್ಕಾಗಿ ಪ್ರಿಫರೆನ್ಸ್ ಫಸ್ಟು ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಏನಿಲ್ಲ ನಿಮ್ಮ ಕಾಸ್ಟಿಗೆ ಇರುವ ಇಂಪಾರ್ಟೆಂಟ್ ಏನಿರುತ್ತಲ್ಲ ಅಲ್ಲಿನ ಮಾತ್ರ ನೀವು ಫಸ್ಟಿಗೆ ಪ್ರಿಫರೆನ್ಸನ್ನು ಕೊಡ್ರಿ. ಅದೇ ರೀತಿಯಲ್ಲಿ ಒ ಬಿ ಸಿ ಅಭ್ಯರ್ಥಿಗಳೈತೆ ಒ ಬಿ ಸಿ ಅಭ್ಯರ್ಥಿಗಳು ಈಗ ನೀವು ಆಲ್ರೆಡಿ ಒ ಬಿ ಸಿ ಅಭ್ಯರ್ಥಿಗಳಿದ್ರೆ ಅಂತ ತಿಳ್ಕೊರಿ. ಒ ಬಿ ಸಿಗೆ ಸಂಬಂಧಿಸಿದಂತೆ ಬಾಗಲಕೋಟೆಯಲ್ಲಿ 5 ಪೋಸ್ಟ್ ಇದ್ದಾಗ ಮೊದಲು ಒ ಬಿ ಸಿ ಅಭ್ಯರ್ಥಿಗೆ ನೀವೇನಿರ್ತಲ್ಲ ಒಟ್ಟು ಪ್ರಿಫರೆನ್ಸ್ ಒ ಬಿ ಸಿಗೆ ಕೊಡ್ರಿ, ಆಮೇಲೆ ಯು ಆರ್ ಕ್ಯಾಟಗರಿಗೆ ಕೊಡ್ರಿ. ಇನ್ನು ಅದೇ ರೀತಿ ಎಸ್ ಸಿಗೆ ಆಯ್ತು ಎಸ್ ಟಿಗೆ ಆಯ್ತು ಅದೇ ರೀತಿ EWS ಅಭ್ಯರ್ಥಿಗಾದ್ರು ಫಸ್ಟ್ ನಿಮಗೆ ಕ್ಯಾಟಗರಿಗೆ ಎಲ್ಲಿರ್ತಾವಲ್ಲ ಅಲ್ಲಿ ನೀವು ಪೋಸ್ಟನ್ನು ಪ್ರಿಫರೆನ್ಸ್ ಫಸ್ಟಿಗೆ ಜಾಸ್ತಿ ಕೊಡ್ರಿ. ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಸ್ಟಿಗೆ ಏನಿರ್ತಲ್ಲ ನಿಮ್ಮ ಕ್ಯಾಟಗರಿಗೆ ಇದ್ದಿದ್ದ ಕೊಡ್ರಿ. ಯಾಕೆ ಈ ರೀತಿ ಹೇಳಕತ್ತೀನಪ್ಪ ಅಂದರೆ ಇದಕ್ಕೆ ಸಂಬಂಧಿಸಿದಂತೆ ಕಟಾಪ್ ನೋಡ್ತಿರ್ತಲ್ಲ ನಿಮ್ಮ ಕಟಾಪಲ್ಲಿ ಕನ್ಫ್ಯೂಸ್ ಆಗಬಾರ್ದಂತೇಳಿ ಇದಕ್ಕೆ ಸಂಬಂಧಿಸಿ ಅಪ್ಲಿಕೇಶನ್ ಹಾಕುವಾಗ ಸಾಕಷ್ಟು ಅಭ್ಯರ್ಥಿಗಳು ತಪ್ಪುಗಳನ್ನು ಮಾಡ್ತಾರೆ. ಅದಕ್ಕಾಗಿ ಈ ತಪ್ಪುಗಳನ್ನು ಮಾಡದಿರಲಿ ಅಂತೇಳಿ ಈ ರೀತಿ ಹೇಳಿದ್ದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮ್ ಏನು 2024 ರಿಕ್ವೈರ್ಮೆಂಟ್ ಆಗಿತ್ತಲ್ಲ ಜೂನ್ ಜುಲೈದಾಗ ಅಲ್ಲಿ ಒಟ್ಟಾರೆಯಾಗಿ 6 ಲಿಸ್ಟ್ಗಳನ್ನ ಬಿಟ್ಟಾರ, 6ರಿಂದ 7 ಲಿಸ್ಟ್ಗಳನ್ನ ಬಿಟ್ಟಾರ. ಒಟ್ಟು ಲಿಸ್ಟಲ್ಲಿ ಕಟಾಪ್ ಕೂಡ ಚೇಂಜ್ ಆಗ್ತಾ ಬರ್ತದೆ. ಫಸ್ಟ್ನೇ ಲಿಸ್ಟಲ್ಲಿ ಸ್ವಲ್ಪ ಹೈ ಇರ್ತದೆ, ಅದೇ ರೀತಿ ಲಾಸ್ಟ್ನೇ ಲಿಸ್ಟ್ನಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಒಂದೊಂದೊಂದು ಲಿಸ್ಟನ್ನು ಪ್ರತಿನಿತ್ಯ ನೋಡೋಣ ಅಥವಾ ಒಂದೇ ವಿಡಿಯೋದಲ್ಲಿ ನೋಡೋದಾದ್ರೆ ಲೆಂತಿ ಆಗ್ತದೆ, ಅದನ್ನು ಕೂಡ ಟ್ರೈ ಮಾಡೋಣ. ಅದೇ ರೀತಿ ನಿಮಗೆ ಯಾವ ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ದು ಇಲ್ಲಿ ಈ ಹುದ್ದೆಗಳು ಸಿಗುತ್ತಾ ಅಂತ ಅದನ್ನು ಕೂಡ ನೋಡೋಣ. ಈಗ ಸ್ನೇಹಿತರೆ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿ ಎಕ್ಸಾಮ್ ಇರಲ್ಲ, ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಯಾವುದೇ ರೀತಿ ಫಿಸಿಕಲ್ ಇರಲ್ಲ, ಕೇವಲ ನಿಮ್ಮದು SSLC ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಶಾರ್ಟ್ ಲಿಸ್ಟನ್ನು ಮಾಡಿ 1:1 ಶಾರ್ಟ್ ಲಿಸ್ಟ್ ಮಾಡ್ತಾರೆ. ನಿಮ್ಮದು 1:1 ಶಾರ್ಟ್ ಲಿಸ್ಟನ್ನು ಮಾಡಿದಾಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಬಿಡ್ತಾರೆ. ಸಾಕಷ್ಟು ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗ್ತಾರೆ. ಇಲ್ಲಿ ನಿಮಗೆ ಗೊತ್ತಾಗ್ತದೆ 1ನೇ ಲಿಸ್ಟಲ್ಲಿ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ ಇಯರ್ 1940 ಹುದ್ದೆಗಳು ಖಾಲಿದ್ದು. ಈ ಹುದ್ದೆಗಳ ಪೈಕಿ 1ನೇ ಲಿಸ್ಟ್ನಿಗೆ ಒಟ್ಟರದು ಲಿಸ್ಟ್ ಬಿಟ್ಟಿರ್ತಾರೆ. 2ನೇ ಲಿಸ್ಟಿಗೆ ಮತ್ತು 800ರಿಂದ 900 ಅಭ್ಯರ್ಥಿಗಳು ವಾಪಸ್ ಬಂದಿರೋ ಅಂದರೆ 800-900 ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದಾಗ ಫೇಲ್ ಆಗಿದ್ರು. ಅದಕ್ಕಾಗಿ ಅರ್ಜಿ ಸಲ್ಲಿಸುವ ಮುನ್ನ ಡಾಕ್ಯುಮೆಂಟ್ಸನ್ನು ಸರಿಯಾದ ರೀತಿಯಲ್ಲಿ ರೆಡಿ ಮಾಡಿಕೊಳ್ಳಿ. ಅದು ಏನೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕೂಡ ಆದಷ್ಟು ಬೇಗ ಹೋಗಿ ತಿದ್ದಿಸ್ಕೊಂಡು ಬನ್ನಿ. ಮತ್ತು SC/ST ಕ್ಯಾಟಗರಿ ಅಭ್ಯರ್ಥಿಗಳಾಗಿರ್ಬೋದು, ಅದೇ ರೀತಿ OBC ಆಗಿರ್ಬೋದು, EWS ಅಭ್ಯರ್ಥಿಗಳಾಗಿರ್ಬೋದು, ನಿಮ್ದು ಏನಾದರೂ ಅರ್ಜಿ ಸಲ್ಲಿಸುವ ಮುನ್ನ ಸ್ವಲ್ಪ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇರ್ತದಲ್ಲ ನಿಮ್ಮದು ಪ್ರಮಾಣ ಪತ್ರದಲ್ಲಿ ಕೂಡ ಅದೇ ರೀತಿ ನೇಮ್ ಇರಬೇಕು. ಅದೇ ರೀತಿ ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದರೆ ಅಥವಾ ಕನ್ನಡ ಮಾಧ್ಯಮ ಅದೇ ರೀತಿ ಮುಳುಗಡೆ ಅಭ್ಯರ್ಥಿಗಳಾಗಿದ್ದರೆ ಅಂದ್ರೆ PDP ಅಂತ ನಾವು ಕರೀತಾರೆ. ಈ ಅಭ್ಯರ್ಥಿಗಳಿದ್ರೆ ನಿಮ್ದು ಒಟ್ಟು ಡಾಕ್ಯುಮೆಂಟ್ಸ್ ಸರಿಯಾಗಿದೆಯಿಲ್ಲ ಅಂತ ಒಂದು ಸಾರಿ ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಡೇಟ್ ಏನು ಹಾಕಿರ್ತಲ್ಲ ಅದು ಭಾಳ ಇಂಪಾರ್ಟೆಂಟ್. ಅದರಲ್ಲಿ ಏನಾದರೂ ಮಿಸ್ಟೇಕ್ ಅಂತ ಬಂತಂದ್ರೆ ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಮುಲಾಜಿಲ್ಲದೆ ಫೇಲ್ ಮಾಡ್ತಾರೆ. ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಸಾಕಷ್ಟು ಜನಗಳನ್ನ ತೆಗಿತಿರ್ತಾರೆ. ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಳ್ಳಿ. SSLC ಅಂಕಪಟ್ಟಿಯಲ್ಲಿ ಯಾವ ರೀತಿ ನೇಮ್ ಇರುತ್ತಲ್ಲ ಎಲ್ಲ ನಿಮ್ಮ ಈ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ OBC ಫಾರ್ಮ್ ಆಗಿರ್ಬೋದು ಅಥವಾ ಮುಳುಗಡೆ ಪ್ರಮಾಣ ಪತ್ರ ಆಗಿರ್ಬೋದು ಎಲ್ಲ ಕೂಡ ಅದೇ ರೀತಿ ಸ್ಪೆಲ್ಲಿಂಗ್ ಕೂಡ ಇರಬೇಕಾಗ್ತದೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ರಲ್ಲ ಇದು ಲಾಸ್ಟ್ ಇಯರ್ ಜುಲೈದಾಗ ಬಿಟ್ಟಿದ್ದ ಲಿಸ್ಟ್ ಆಗಿರ್ತದೆ. ಅಪ್ಲಿಕೇಶನ್ ಹಾಕಿದ್ದು ಸ್ನೇಹಿತರೆ ಇದು ಬಂದು 1ನೇ ಲಿಸ್ಟ್ ಆಗಿರ್ತದೆ. ಇದು 1ನೇ ಲಿಸ್ಟಲ್ಲಿ ಎಲ್ಲ ಕೂಡ ಕಟಾಪ್ ಕೂಡ ಜಾಸ್ತಿ ಇರ್ತವೆ. ಇಲ್ಲಿ ನೋಡ್ಬೋದು ನೀವು ಬಾಗಲಕೋಟೆ ಡಿಸ್ಟಿಕ್ಗೆ ಸಂಬಂಧಿಸಿದಂತೆ 100 ಔಟ್ ಆಫ್ ಬೋರ್ಡ್ ತೆಗೆದುಕೊಂಡ ಅಭ್ಯರ್ಥಿಗಳು ಕೂಡ ಆಯ್ಕೆಯಾಗಿರ್ತಾರೆ. 98, 97, 98 ನೋಡ್ಬೋದು, 99 ಈ ರೀತಿ ಕಟಾಪು ಇದು 1ನೇ ಲಿಸ್ಟಲ್ಲಿ ನಿಂತಿತ್ತು. 1ನೇ ಲಿಸ್ಟಲ್ಲಿ ಸ್ವಲ್ಪ ಎಲ್ಲ ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಹೈ ನಿಂತಿರ್ತದೆ ಕಟಾಪು. ಇಲ್ಲಿ ನೋಡ್ಬೋದು ಬಳ್ಳಾರಿ ಡಿಸ್ಟಿಕ್ಗೆ ನೋಡ್ಬೋದು ನೀವು ಇಲ್ಲಿ ಬಳ್ಳಾರಿ ಡಿಸ್ಟಿಕ್ದು ಕೂಡ OBC ಅಭ್ಯರ್ಥಿ 99.84 ಇಷ್ಟು ಸ್ಕೋರ್ ನಿಂತಂದ್ರೆ ಆಲ್ಮೋಸ್ಟ್ ಎಲ್ಲ ಔಟ್ ಆಫ್ ಔಟ್ ಪಡೆದುಕೊಂಡ ಅಭ್ಯರ್ಥಿಗಳದ್ದು ಆಯ್ಕೆಯಾಗಿರ್ತದೆ. 1ನೇ ಲಿಸ್ಟಲ್ಲಿ ಯಾವ ರೀತಿಯಾಗಿರ್ತದೆ 2ನೇ ಲಿಸ್ಟಿಗೆ ಮತ್ತು 3ನೇ ಲಿಸ್ಟಿಗೆ ಅದೇ ರೀತಿ 6ನೇ ಲಿಸ್ಟಿಗೆ ನೀವು ಡಿಫ್ರೆನ್ಸ್ ನೋಡಿದರೆ ತುಂಬಾ ಕಟಾಪ್ರಲ್ಲಿ ವ್ಯತ್ಯಾಸ ಕೂಡ ಆಗಿರ್ತದೆ. ಸ್ನೇಹಿತರಲ್ಲಿ ಯಾಕಪ್ಪ ಅಂದರೆ ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ತುಂಬ ಸ್ಟ್ರಿಕ್ ಆಗಿರ್ತದೆ. ಅದಕ್ಕೆ ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗ್ತಿರ್ತಾರೆ. ಸ್ನೇಹಿತರೆ, 1ನೇ ಲಿಸ್ಟಿಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಕಟಾಪಲ್ಲಿ ತುಂಬ ಕಟಾಪ್ ಕಡಿಮೆ ನಿಂತಿದೆ. ಅದಪ್ಪ ಅಂದರೆ ಯಾದಗಿರಿ ಡಿಸ್ಟಿಕ್ಗೆ ಮಾತ್ರ ಇಲ್ಲಿ ಕಟಾಪ್ ತುಂಬಾ ಕಡಿಮೆ ನಿಂತಿರ್ತದೆ. ಇಲ್ಲಿ ನೋಡ್ಬೋದು EWS ಅಭ್ಯರ್ಥಿಗೆ ಸಂಬಂಧಿಸಿದಂತೆ 95.52 ಕಟಾಪ್ ಕೂಡ ನಿಂತಿರ್ತದೆ. ಸ್ನೇಹಿತರೆ, ಇಲ್ಲಿ ಲಾಸ್ಟ್ ಟೈಮ್ ಎಷ್ಟು ಹುದ್ದೆಗಳಿದ್ದಪ್ಪ ಅಂದ್ರೆ 1940 ಹುದ್ದೆಗಳಿದ್ದು. ಇಷ್ಟು ಈ ಒಟ್ಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಎಲ್ಲ 95ಗಿಂತ ಹೆಚ್ಚಿನ ಅಂಕ ಏನೆಲ್ಲ ಪಡೆದಾರಲ್ಲ ಅವರು 1ನೇ ಲಿಸ್ಟಲ್ಲಿ ಆಯ್ಕೆಯಾಗಿದ್ದರು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಯಾದಗಿರಿ ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಇನ್ನೊಂದು ಇರದಲ್ಲಿ PWBD ಅಂದರೆ ಈ ರೀತಿ ಏನಿತ್ತಪ್ಪ ಅಂದರೆ ಇದು ಅಂಗವಿಕಲ ಅಭ್ಯರ್ಥಿಗಳು, ಕೇವಲ ಅಂಗವಿಕಲ ಅಭ್ಯರ್ಥಿಗಳಿಗೆ ಮಾತ್ರ ಇದು ಸಂಬಂಧಿಸಿದ ಪೋಸ್ಟ್ ಆಗಿರ್ತದೆ. ಇಲ್ಲಿ ಅವರಿಗೆ ಕಟಾಪ್ ಕೂಡ 91.04 ಈ ರೀತಿ ಕಟಾಪ್ ನಿಂತಿರ್ತದೆ. ಹಾಗಿದ್ರೆ ಇನ್ನು ಎಲ್ಲ ಅಭ್ಯರ್ಥಿಗಳು ಈ ಕಟಾಪನ್ನು ನೋಡಿ ನಾನು ಅರ್ಜಿ ಸಲ್ಲಿಸೋದೇ ಬೇಡ ಅಂತೇಳಿ ಅಂದ್ಕೊಂಡಿರ್ತೀರಿ. ಸ್ನೇಹಿತರೆ, ಇಲ್ಲಿ ಈಗ ಒಂದು ಏನಿದೆಯಪ್ಪ ಅಂದರೆ ಈಗ ನಿಮ್ಮದು ಲಾಸ್ಟ್ ಟೈಮ್ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಎಷ್ಟೋ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆದರು ಮತ್ತು 1940 ಅಭ್ಯರ್ಥಿಗಳು ಆಯ್ಕೆಯಾದರು. ಈ ಕೊರೋನಾ ಬ್ಯಾಚಲ್ಲಿ ಒಟ್ಟಾರೆಯಾಗಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾನು ಹೇಳ್ತಾ ಇರೋದು
75,000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು 90+ ಆಗಲಿ ಅಥವಾ ಪಾಸ್ ಆಗಿದ ಅಭ್ಯರ್ಥಿಗಳಾಗಿರ್ತಾರೆ. ಅದರಲ್ಲಿ ಒಂದಿಷ್ಟು ಅಭ್ಯರ್ಥಿಗಳು ಅಂದ್ರೆ ಒಂದು 40,000 ಅಭ್ಯರ್ಥಿಗಳು ಮಾತ್ರ 90+ ಸ್ಕೋರನ್ನು ಮಾಡಿರ್ತಾರೆ. ಯಾಕಂದರೆ ಈಗ ಲಾಸ್ಟ್ ಟೈಮ್ ಅದು ಏನು ಕೊರೋನಾ ಬಂದಿತ್ತಲ್ಲ 2020ಯಲ್ಲಿ, ಅಲ್ಲಿ ಹೆಚ್ಚಿನ ಸ್ಕೋರನ್ನು ಎಲ್ಲರೂ ತೆಗೆದುಕೊಂಡಿದ್ದಾರೆ. ಅದು ಎಲ್ಲರಿಗೂ ಕೂಡ ಗೊತ್ತಿದೆ. ಅದರಲ್ಲಿ ಮಿನಿಮಮ್ ಅಂದರೂ ಕೂಡ 80+ ಸ್ಕೋರ್ ಆದ ಅಭ್ಯರ್ಥಿಗಳು ಜಾಸ್ತಿನೇ ಅದರ, 90+ ಆದವರು ಕೂಡ ಜಾಸ್ತಿ ಇರ್ತಾರೆ. ಅದಕ್ಕಾಗಿ ಈ ರೀತಿ ಎಷ್ಟು ಕಟಾಪ್ ಕೂಡ ನಿಂತಿರ್ತದೆ. ಈಗ ನೀವು 1ನೇ ಕಟಾಪನ್ನು ನೋಡಿದಾಗ 1ನೇ ಲಿಸ್ಟಿಗೆ ಮತ್ತು 2ನೇ ಲಿಸ್ಟಿಗೆ ಎಷ್ಟು ಫರಕ್ ಇದೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಲಾಸ್ಟ್ ಇಯರ್ದ ಕಟಾಪ್ಗೆ ಸಂಬಂಧಿಸಿದಂತೆ 2ನೇ ಲಿಸ್ಟ್ ಕೂಡ ಇಲ್ಲಿ ನೋಡ್ಕೋಬೋದು ನಾವು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ. ಹಾಗಿದ್ರೆ 1ನೇ ಲಿಸ್ಟಲ್ಲಿ 1940 ಅಭ್ಯರ್ಥಿಗಳಿದ್ರು, 1940 ಪೋಸ್ಟ್ ಇತ್ತಾಗಿದ್ರೆ 2ನೇ ಲಿಸ್ಟಲ್ಲಿ ಎಷ್ಟು ಒಂದು 100-200 ಬಂದಿರಬೇಕಂತ ನೀವು ಡೌಟ್ ಇತ್ತಲ್ಲ ನಿಮಗೆ. ಇಲ್ಲಿ ತೋರಿಸ್ತೀವಿ ನೋಡಿ ಎಷ್ಟು ಜನ ಅಭ್ಯರ್ಥಿಗಳು ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗಿದ್ದಾರೆ ಅಂತೇಳಿ. 866 ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗಿರ್ತಾರೆ 1940ರಾಗ. ಅದಕ್ಕಾಗಿ ಮತ್ತೆ 866 ಅಭ್ಯರ್ಥಿಗಳನ್ನ ಬಿಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಇಲ್ಲೇ ತಿಳಿತದ ಎಷ್ಟು ಮಂದಿನ ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದಾಗ ಫೇಲ್ ಮಾಡ್ತಾರಂತ. ಅದಕ್ಕಾಗಿ ಸರಿಯಾಗಿ ಡಾಕ್ಯುಮೆಂಟ್ಸ್ ನಿಮ್ಮದು ಕರೆಕ್ಟ್ ಮಾಡಿಕೊಂಡು ತದನಂತರ ಅಪ್ಲಿಕೇಶನ್ನ ಹಾಕೋದು ಉತ್ತಮ ಆಗಿರ್ತದೆ. ಸ್ನೇಹಿತರಲ್ಲಿ ಅದೇ ರೀತಿಯಲ್ಲಿ 2ನೇ ಲಿಸ್ಟ್ಗೆ 1ನೇ ಲಿಸ್ಟ್ಗೆ ಇಲ್ಲಿ ನೋಡ್ಕೋಬೋದು. ಲಾಸ್ಟ್ ಕಟಾಪ್ ನೋಡ್ತಿರ್ಬೋದು 99, 98 ಈ ರೀತಿ ಸ್ಕೋರ್ ಇದ್ದರೆ ಇಲ್ಲಿ ನೋಡ್ಬೋದು 97, 96, 95 ಈ ರೀತಿ ಕಟಾಪ್ ಕೂಡ ಇಲ್ಲಿ ಬಂದಿರ್ತದೆ. ಅದಕ್ಕಾಗಿ ಇಲ್ಲಿ ಲಿಸ್ಟ್ಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಈ ಕಡಿಮೆ ಕೂಡ ಕಟಾಪ್ ಬರ್ತದೆ. ಇಲ್ಲಿ ನೀವು ನೋಡ್ಕೊತಿರ್ಬೋದು ಆಲ್ಮೋಸ್ಟ್ ಎಲ್ಲ ಕಡಿಮೆ ಕಟಾಪ್ ಬರುವುದು ಇಲ್ಲಿ ಯಾದಗಿರಿ ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಕಡಿಮೆ ಕಟಾಪ್ ಕೂಡ ನಿಲ್ತದೆ. ಇಲ್ಲಿ ನಮ್ಮದು ಬಾಗಲಕೋಟೆ ಮತ್ತು ಯಾದಗಿರಿಗೆ ಸಂಬಂಧಿಸಿದಂತೆ ನೋಡಿದ್ರೆ ಬಾಗಲಕೋಟೆಯಲ್ಲಿ ಇಲ್ಲಿ ಎಲ್ಲ ಡಿಸ್ಟಿಕ್ಗಿಂತ ಹೈ ಕಟಾಪ್ ನಿಂತಿರೋದು ಬಾಗಲಕೋಟೆಯಲ್ಲಿ ನೋಡ್ಬೋದು ನೀವು. ಆಲ್ಮೋಸ್ಟ್ ಎಲ್ಲ ಬರೀ 98, 97 ಇದು 2ನೇ ಲಿಸ್ಟ್ ಆದರೂ ಕೂಡ ಇಷ್ಟು ಇರ್ತದೆ. ಇನ್ನು ಅದೇ ರೀತಿನ ಇಲ್ಲಿ ಸಂಬಂಧಿಸಿದಂತೆ 6ನೇ ಲಿಸ್ಟ್ ಕೂಡ ಬಿಟ್ಟಿರ್ತಾರೆ. 6ನೇ ಲಿಸ್ಟಲ್ಲಿ ಕೇವಲ ಒಂದು 200ರಿಂದ 300 ಅಭ್ಯರ್ಥಿಗಳು ಮಾತ್ರ ಆಯ್ಕೆ ಆಗಿರ್ತಾರೆ. ಆದರೂ ಕೂಡ ಮತ್ತೆ 7ನೇ ಲಿಸ್ಟ್ ಕೂಡ ಬಿಡ್ತಿದ್ರು. 7ನೇ ಲಿಸ್ಟ್ ಬಿಡುವ ಬದಲಿ ಅಂತೇಳಿ ಮತ್ತೆ ಹೊಸ ರಿಕ್ವೈರ್ಮೆಂಟನ್ನು ಮಾಡಿ ಈಗ ಹೊಸ ಅಭ್ಯರ್ಥಿಗಳಿಗೆ ಅವಕಾಶ ಕೊಡೋಕ್ಕಾಗಿ ಮತ್ತೆ ನೀಡಿದ್ದಾರೆ. ಸ್ನೇಹಿತರೆ, ಬಾಗಲಕೋಟೆಗೆ ಯಾರೆಲ್ಲ ಈ JDS ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಲು ಇಷ್ಟಪಡ್ತೀರ ನೋಡ್ರಿ, ಆಲ್ಮೋಸ್ಟ್ ಎಲ್ಲ ನಿಮ್ಮದು 95+ ಇದಕ್ಕೆ ಆಯ್ಕೆ ಆಗಲೇಬೇಕು ಅನ್ನೋರೆಲ್ಲ 95+ ಸ್ಕೋರ್ ಆದವರು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ. ಅದರಲ್ಲಿ ಯಾವುದೇ ಕ್ಯಾಟಗರಿ ಅಭ್ಯರ್ಥಿಗಳಾಗಿರಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ. 1 ಮಾರ್ಕ್ಸ್ ಅಥವಾ 0.50 ಈ ರೀತಿ ಅಂಕಗಳು ಸ್ಕೋರ್ಗಳು ವ್ಯತ್ಯಾಸ ಆಗ್ತಿರ್ತದೆ. ಇಲ್ಲಿ ಮಿನಿಮಮ್ ಅಂದರೂ ನೀವು URಗೆ ಆಯ್ಕೆ ಆಗಬೇಕಪ್ಪ ಅಂದ್ರೆ ಜನರಲ್ ಕ್ಯಾಟಗರಿಗೆ ಎಲ್ಲ ಅಭ್ಯರ್ಥಿಗಳು UR ಅದರಲ್ಲಿ URಲ್ಲಿ ಆಯ್ಕೆ ಆಗಬೇಕಂದ್ರೆ 95+ ಸ್ಕೋರ್ ಇದ್ದವರು ಮಾತ್ರ ಈ ಬಾಗಲಕೋಟೆ ಡಿವಿಷನ್ಗೆ ಸಂಬಂಧಿಸಿದ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಅದೇ ರೀತಿ SC/ST ಅಭ್ಯರ್ಥಿಗಳು ಮತ್ತು OBC ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ 1 ಅಥವಾ 0.50 ಅಥವಾ 1.25 ಅಂಕನ ಏನಾದರೂ ವ್ಯತ್ಯಾಸ ಇದ್ದರೂ ಕೂಡ ಇಲ್ಲಿ ಬಾಗಲಕೋಟೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ PWD ಅಥವಾ ಅಂಗವಿಕಲ ಅಭ್ಯರ್ಥಿಗಳು 90+ ಸ್ಕೋರ್ ಆಗಿದ್ದರೆ ಮಾತ್ರ ಬಾಗಲಕೋಟೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿ ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ 2025ರಲ್ಲಿ ಎಕ್ಸ್ಪೆಕ್ಟೆಡ್ ಕಟಾಪ್ ಎಷ್ಟು ನಿಂದಿರುತ್ತೆ. ಇನ್ನೇನು ಒಂದು 2 ದಿನದಲ್ಲಿ ಪ್ರತಿಯೊಂದು ಡಿಸ್ಟಿಕ್ಗೆ ಅರ್ಜಿ ಸಲ್ಲಿಸುವ ಮುನ್ನ ಈ ವಿಡಿಯೋನ ನೋಡಿದ್ರೆ ಅಂದರೆ ನಿಮಗೆ ಈ ಡಿಸ್ಟಿಕ್ಗೆ ಅರ್ಜಿನ ಸಲ್ಲಿಸಬಾರ್ದು ಅಂತ ಡೀಟೇಲ್ ಆಗಿ ಮಾಹಿತಿ ಸಿಗ್ತದೆ. ಇಲ್ಲಿ ಕೇವಲ ಒಂದು ಆಧಾರದ ಮೇಲೆ ಅಂದ್ರೆ ನಾವು ಓಲ್ಡ್ ಕಟಾಪನ್ನು ಇಟ್ಟುಕೊಂಡು ಹೇಳ್ತಾ ಇದ್ದೀವಿ. ಇದಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಆದರೆ ನೆಕ್ಸ್ಟ್ ಇನ್ನೊಂದು ಏನು ವಿಡಿಯೋ ಮಾಡ್ತಿಲ್ಲ ಅಲ್ಲಿ 100% ಕಟಾಪ್ ಎಷ್ಟು ನಿಂದಿರ್ತದೆ ಸಂಪೂರ್ಣದ ಮಾಹಿತಿಯನ್ನು ಕೊಡ್ತೀವಿ. ಈ ಡಿಸ್ಟಿಕಲ್ಲಿ ಇಲ್ಲಿ ಹೇಳ್ತಾ ಹೋದರೆ ಇದು ಮಿನಿಮಮ್ ಅಂದರೂ 1 ಅವರ್ದು ವಿಡಿಯೋ ಆಗ್ತದೆ. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಡಿಸ್ಟಿಕ್ದು ಹೇಳಲು ಆಗುತ್ತಿಲ್ಲ. ಅದಕ್ಕಾಗಿ ಇಲ್ಲಿ ಒಂದಿಷ್ಟು ಡಿಸ್ಟಿಕ್ಗಳು ಹೇಳ್ತೀನಿ. ಅದೇ ರೀತಿ ಈಗ ಬೆಳಗಾವಿಗೆ ನೀವೇನಾದರೂ ಅರ್ಜಿನ ಸಲ್ಲಿಸಲು ಇಷ್ಟಪಡ್ತಿದ್ರಪ್ಪ ಅಂದರೆ ಇಲ್ಲಿ ಕೂಡ ನಿಮ್ಮದು ಮಿನಿಮಮ್ ಅಂದರೂ 95ಕ್ಕಿಂತ ಹೆಚ್ಚಿನ ಸ್ಕೋರ್ ಆದರೆ ಮಾತ್ರ ನೀವು ಬೆಳಗಾವಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಲಾಸ್ಟ್ನೇದ್ದು ಅಂತ 6ನೇ ಲಿಸ್ಟ್ನಲ್ಲಿ ಎಷ್ಟು ಕಟಾಪ್ ಬಂದಿತ್ತು, ಎಷ್ಟು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಅಂತ ಅದನ್ನು ಕೂಡ ಏನು ತೋರಿಸ್ತೀವಿ ನೋಡಿ ಇಲ್ಲಿ ನಿಮ್ಮ ಕಡೆ. ಸ್ನೇಹಿತರೆ, ಇದು JDSಗೆ ಸಂಬಂಧಿಸಿದಂತೆ ಲಾಸ್ಟ್ ಕಟಾಪ್ ಅಂತ 6ನೇ ಲಿಸ್ಟ್ ಆಗಿತ್ತು. ಇದು 6ನೇ ಲಿಸ್ಟಲ್ಲಿ ತುಂಬ ಕಡಿಮೆ ನಿಂದಿರ್ತದೆ. ಆದರೂ ಇಲ್ಲಿ ನೋಡ್ಕೋಬೋದು ನೀವು ಬಾಗಲಕೋಟೆ ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಕಟಾಪಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಎಲ್ಲ ಕೂಡ 95+ ಇದ್ದವರು ಮಾತ್ರ ಇಲ್ಲಿ ಆಯ್ಕೆ ಆಗಿರ್ತಾರೆ. ಇಲ್ಲಿ ಯಾವ ರೀತಿ ಇರುತ್ತಪ್ಪ ಅಂದರೆ ಇದು ಬಾಗಲಕೋಟೆ ಇರಲಿ, ಹುಬ್ಬಳ್ಳಿನೇ ಇರಲಿ ಅಥವಾ ಬೆಳಗಾವಿ ಇರಲಿ ಅಥವಾ ಬೆಂಗಳೂರು ಇರಲಿ, ಇಲ್ಲಿ ಸ್ನೇಹಿತರೆ ನೀವು ಅರ್ಜಿ ಸಲ್ಲಿಸುವಾಗ ನಿಮ್ಮ ಡಿಸ್ಟಿಕ್ಗೆ ಅಥವಾ ನೀವು ಹಾಕಿರುವ ವಿಲೇಜ್ಗೆ ಎಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ ನೋಡಿ ಕಟಾಪಲ್ಲಿ ಜಾಸ್ತಿ ಇರೋರು ಅಲ್ಲಿ ಆ ವ್ಯತ್ಯಾಸಗಳು ಅಲ್ಲಿ ಜಾಸ್ತಿ ಆಗ್ತವೆ. ಯಾಕಪ್ಪ ಅಂದರೆ ಇಲ್ಲಿಗ ಇದು ಯಾವುದೇ ಒಂದು ಬಾಗಲಕೋಟೆ ಡಿಸ್ಟಿಕ್ ಕಾಂಪ್ಲೆಕ್ಸ್ ಇಲ್ಲಿ ನೋಡ್ಕೋಬೋದು. ಈಗ ಆಲ್ರೆಡಿ ಇದಕ್ಕೂ ಕೂಡ ಮತ್ತೆ ಅಪ್ಲಿಕೇಶನ್ನ ಕರೆದಾರೆ. ಈ ಅಭ್ಯರ್ಥಿ ಮತ್ತೆ ಬಿಟ್ಟು ಹೋಗಿರ್ತಾನೆ. ಯಾಕಂದರೆ ಇಲ್ಲಿ ಸ್ವಲ್ಪ ಕೆಲಸ ಕೂಡ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಇದಕ್ಕೆ ಬಾಗಲಕೋಟೆಗೆ ಏನಾದರೂ ಆಯ್ಕೆ ಆದರೆ ಅಂದರೆ ಇಲ್ಲಿ ವರ್ಕ್ ಪ್ರೆಷರ್ಸ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಇಲ್ಲಿ ವರ್ಕನ್ನು ಬಿಟ್ಟು ಹೋಗಿದ್ದು ಉಂಟು. ಯಾಕಂದರೆ ನಾವು ಕೂಡ ಇಲ್ಲಿ ಬಾಗಲಕೋಟೆ ಲೋಕಲ್ ಆದವ್ರ ಕಾರಣ ಅದಕ್ಕಾಗಿ ಇಲ್ಲಿ ಕಣ್ಣಾರೆ ಕಂಡಿದ್ದು ಅದಕ್ಕಾಗಿ ಹೇಳ್ತಾ ಇರೋದು. ಸ್ನೇಹಿತರಲ್ಲಿ ನೋಡ್ಕೋಬೋದು ನೀವು ಇಲ್ಲಿ
ಇದು ಬಾಗಲಕೋಟೆ ಡಿ ಸಿ ಆಫೀಸ್ಗೆ ಸಂಬಂಧಿಸಿದಂತೆ ಎಷ್ಟೇ ಅಭ್ಯರ್ಥಿಗಳು ಏನಿರ್ತಾರಪ್ಪ ಅಂದ್ರೆ 95, 98, 96 ಈ ರೀತಿ ಸ್ಕೋರ್ ಆದವರು ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ತಾರೆ. ಅದರಲ್ಲಿ ಒಬ್ಬ ಅಭ್ಯರ್ಥಿದು ಇಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರ್ತದೆ, ಆದರೂ ಕೂಡ ಅಂತ ಹೇಳ್ತೀನಿ. ಒಂದೊಂದು ಕಡೆ ಇಲ್ಲಿ OBC ಅಭ್ಯರ್ಥಿಗಳು ಒಟ್ಟರು ಕೂಡ 60, 60, 60, 65 ಈ ರೀತಿ ಸ್ಕೋರ್ ಆದವರು ಇಲ್ಲಿ ಹಾಕಿದ್ರಪ್ಪ ಅಂದ್ರೆ ಅಲ್ಲಿ ಕೂಡ 60ಗೆ ಕೂಡ ಕಟಾಪ್ ನಿಲ್ಲುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಇಲ್ಲಿ ಅರ್ಜಿ ಸಲ್ಲಿಸುವಾಗ ನೀವು ಆಯ್ಕೆ ಮಾಡಿಕೊಳ್ಳುವ ಏನಿದೆ ನೀವು OBC ಅಭ್ಯರ್ಥಿಗಳು ನೀವು ಸರಿಯಾದ ರೀತಿಯಲ್ಲಿ OBCಗೆ ನಿಮ್ಮ ಪೋಸ್ಟ್ ಎಲ್ಲಿರ್ತದೆ ಅಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ಕಡಿಮೆ ಕಟಾಪಿಗೆ ಕೂಡ ನೀವು ಇಲ್ಲಿ ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಅರ್ಜಿ ಸಲ್ಲಿಸುವಾಗ ನೀವೇ ಒಂದು ಮೊದಲಿಗೆ ಈ ಹುದ್ದೆಗಳು ಯಾವ ಡಿಸ್ಟಿಕ್ಗೆ ಅರ್ಜಿ ಸಲ್ಲಿಸ್ತಿರೋ ಫಿಕ್ಸ್ ಆಗಿರ್ತೀರೋ ನೋಡಿ, ನಿಮ್ಮ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಅದ ಅಂತ ಒಂದು ಸಾರಿ ಚೆಕ್ ಮಾಡಿಕೊಂಡು ಪ್ರಿಪ್ರೇಷನ್ನ ಕೊಡೋದು 1, 2, 3, 4, 5 ನಾನು ಆಲ್ರೆಡಿ ಹೇಳಿದ್ನಲ್ಲ, ಆ ರೀತಿ ಸರಿಯಾದ ರೀತಿಯಲ್ಲಿ ನೀವೇನಾದರೂ ಕೊಟ್ಟಿದ್ದೆ ಅದರಲ್ಲಿ ನಿಮ್ಮದು ಹುದ್ದೆಗಳು ಕೂಡ ಕನ್ಫರ್ಮ್ ಆಗಿ ಸಿಗೋದು ಉಂಟು. ಸ್ನೇಹಿತರೆ ಇಲ್ಲಿ ನೋಡ್ಬೋದು 6ನೇ ಲಿಸ್ಟಲ್ಲಿ ಕೂಡ ಇಲ್ಲಿ 190 ಅಥವಾ 200 ಅಭ್ಯರ್ಥಿಗಳನ್ನ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದರಲ್ಲೂ ಕೂಡ ಇನ್ನೂ ಸಾಕಷ್ಟು ಅಭ್ಯರ್ಥಿಗಳು ಬಿಟ್ಟಿರ್ತಾರೆ. ಅದಕ್ಕಾಗಿ ಇಲ್ಲಿ 1 ಅಲ್ಲ 2 ಅಲ್ಲ 6 ಲಿಸ್ಟನ್ನು ಬಿಟ್ಟಿರ್ತಾರೆ. ಅದಕ್ಕಾಗಿ ಇಲ್ಲಿ ಲಾಸ್ಟ್ನೇ ಕಟಾಪ್ವರೆಗೂ ಕೂಡ ಇಲ್ಲಿ ಆಯ್ಕೆ ಆಗೋ ಸಾಧ್ಯತೆ ಕೂಡ ತುಂಬ ಇರ್ತದೆ. ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ತಿಳ್ಕೊಂಡಿರ್ತೀವಿ ಫಸ್ಟ್ನೇ ಕಟಾಪನ್ನು ನೋಡಿಕೊಂಡು ಕೇವಲ ಅರ್ಜಿ ಸಲ್ಲಿಸೋದನ್ನು ಬಿಟ್ಟಿರ್ತೀರಿ. ಸ್ನೇಹಿತರಲ್ಲಿ ಒಟ್ಟಾರೆಯಾಗಿ ತೆಗೆದುಕೊಂಡು ನಾವೀಗ ಎಷ್ಟು ಅಂಕಗಳನ್ನು ತೆಗೆದುಕೊಂಡವರು ಅರ್ಜಿಯನ್ನು ಸಲ್ಲಿಸಬೇಕು ಈ JDS ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಡಿದರೆ, ಸ್ನೇಹಿತರೆ ನೀವು ಯಾವುದೇ ಕ್ಯಾಟಗರಿ ಅಭ್ಯರ್ಥಿ ಆಗಿರಲಿ ಇಲ್ಲಿ ಮೊದಲಿಗೆ ಒಂದು ಇದನ್ನು ಹೇಳ್ತೀನಿ ನೋಡಿರಿ, SC ST ಅಭ್ಯರ್ಥಿಗಳಿಗೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಾಗಿರ್ಬೋದು ಯಾವುದೇ ರೀತಿಯಲ್ಲಿ ಫೀಸ್ ಕೂಡ ಇರಲ್ಲ, ಕೇವಲ ನೀವು ಅಪ್ಲಿಕೇಶನನ್ನು ಹಾಕೋದು ಅಷ್ಟು ಫೀಸ್ ಇರ್ತದೆ. OBC ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಅಥವಾ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮಾತ್ರ ಮತ್ತು EWS ಅಭ್ಯರ್ಥಿಗೆ ಮಾತ್ರ 100 ರೂಪಾಯಿ ಫೀಸ್ ಇರ್ತದೆ. ಈ 100 ರೂಪಾಯಿನ ನೀವು ಎಲ್ಲೇ ಉಂಡು ತಿಂದು ಮಾಡ್ತಿರ್ತಾರೆ. ಕೇವಲ ಒಂದು 100 ರೂಪಾಯಿನ ಖರ್ಚು ಮಾಡಿ ಅದೊಂದು 200 ರೂಪಾಯಿನ ಖರ್ಚು ಮಾಡಿ ನೀವೇನಾದರೂ ಅಪ್ಲಿಕೇಶನ್ನ ಹಾಕಿದ್ದೆ ಅದಲ್ಲಿ ನಿಮ್ದು ಏನಾದರೂ ಲಕ್ ಇತ್ತಪ್ಪ ಅಂದರೆ ಇಲ್ಲಿ ನೀವು 70 ಅಂಕಗಳನ್ನು ತೆಗೆದುಕೊಂಡು ಕೂಡ ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ರಿ. ಅರ್ಜಿ ಸಲ್ಲಿಸೋರು ಎಷ್ಟೆಲ್ಲ ಅಂಕಗಳನ್ನು ಆದರೂ ಅರ್ಜಿ ಸಲ್ಲಿಸಬೇಕಪ್ಪ ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳು ನೀವೇನಾದರೂ ಆಗಿದ್ರಪ್ಪ ಅಂದ್ರೆ ಇಲ್ಲಿ ಎಷ್ಟೇ ಅಂಕಗಳನ್ನ ತೆಗೆದುಕೊಂಡ್ರೆ ನೀವು 50 ತೆಗೆದುಕೊಳ್ಳಿ 60 ತೆಗೆದುಕೊಳ್ಳಿ ಆದಷ್ಟು ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ರಿ. ಯಾಕಂದರೆ ಇಲ್ಲಿ ನಿಮಗೆ ಫ್ರೀ ಇರ್ತದೆ ಅರ್ಜಿಯನ್ನು ಸಲ್ಲಿಸಲು. ಅಥವಾ ನಿಮಗೆ ಏನಾದರೂ ನಮ್ಗೆ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಲಾಗೋದ್ರಿಂದ ಯೂಟ್ಯೂಬಲ್ಲಿ ಸರ್ಚ್ ಮಾಡಿರಿ ಹೌ ಟು ಅಪ್ಲೈ JDS ಅಪ್ಲೈ ಇನ್ ಮೊಬೈಲ್ ಅಂತ ಹೊಡೋದ್ರಿಂದ ಕನ್ನಡದಲ್ಲಿ ಸಾಕಷ್ಟು ವಿಡಿಯೋಗಳು ಬರ್ತಾವೆ. ಅದನ್ನು ನೋಡ್ಕೊಂಡು ನೀವು ಮನೆಯಲ್ಲಿ ಕೂಡ ಅರ್ಜಿನ ಸಲ್ಲಿಸ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಕೆಲವೊಂದು ಸಾರಿ ಒಂದೊಂದು ವಿಲೇಜ್ ಅವ್ರಿಗೆ ಗೊತ್ತೇ ಇರಲ್ಲ, ಆ ಸಂಧ್ಯಾಗ ಉಳಿದು ಬಿಟ್ಟಿರ್ತಾವೆ. ಅವಕ್ಕೆ ಏನಾದರೂ ನೀವು ಅರ್ಜಿಯನ್ನು ಸಲ್ಲಿಸಿ ಒಬ್ಬರೇನ ಅರ್ಜಿ ಸಲ್ಲಿಸಿದ್ರೆ 50 ಕೂಡ ತೆಗೆದುಕೊಂಡು ಕೂಡ ನೀವು ಇಲ್ಲಿ ಆಯ್ಕೆ ಆಗ್ಬೋದು. ಅದಕ್ಕಾಗಿ ಏನು PWD ಅಥವಾ ಅಂಗವಿಕಲ ಅಭ್ಯರ್ಥಿಗಳು ಆದಷ್ಟು ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸಿ. ಅದೇ ರೀತಿಯಲ್ಲಿ SC ST ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನು ತೆಗೆದುಕೊಂಡವರೆಲ್ಲ ಅರ್ಜಿ ಸಲ್ಲಿಸಬೇಕಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ 75+ 80+ ಅಂಕವನ್ನು ಪಡೆದುಕೊಂಡಿದ್ದಾರೆ. ಅಂದರೆ ಎಲ್ಲ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ. ಅದೇ ರೀತಿ OBC ಅಭ್ಯರ್ಥಿಗಳು ಕೂಡ 85+ ಅಥವಾ 80 ಅಂಕ ಏನಾದರೂ ನಿಮ್ದೇನಾದರೂ ಆಗಿತ್ತಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ 80+ ಆದವರು ಮಾತ್ರ ಅರ್ಜಿಯನ್ನು ಸಲ್ಲಿಸಿ. ಯಾಕಪ್ಪ ಅಂದರೆ ಯಾವುದೇ ಡಿಸ್ಟಿಕ್ಗೆ ಕೂಡ ಸಂಬಂಧಿಸಿದಂತೆ ಇಲ್ಲಿ ಕಟಾಪ್ ನಿಂದಿರೋದು ಇಲ್ಲಿ 80 ಅಂದರೆ 80 to 90 ನಿಂದಿರೋದು ಕೇವಲ ಬೆರಳೆಣಿಕೆ ಅಭ್ಯರ್ಥಿಗಳು ಆಗಿರ್ತಾರೆ. ಅದರಲ್ಲಿ ನೀವು ಕೂಡ ಒಬ್ಬರು ಆಗಿರ್ಬೋದು. ಅದಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿ. ಎಲ್ಲರೂ ಕೂಡ 80+ ಆದ ಅಭ್ಯರ್ಥಿಗಳು OBC ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ. ಯಾವುದೇ ಡಿಸ್ಟಿಕ್ಗೆ ಅರ್ಜಿಯನ್ನು ಸಲ್ಲಿಸಿ. ಡಿಸ್ಟಿಕ್ ವೈಸ್ನ ಮತ್ತೆ ಒಂದು ಕಟಾಪಿನ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಕೂಡ ನೀವೇನಾದರೂ ವೇಟ್ ಮಾಡಿದ್ರೆ ಅಂದ್ರೆ ಯಾವ ಡಿಸ್ಟಿಕ್ಗೆ ಅರ್ಜಿಯನ್ನು ಸಲ್ಲಿಸಬೇಕು, SC STಯಲ್ಲಿ ಅರ್ಜಿ ಸಲ್ಲಿಸಬೇಕು, OBC ಅಭ್ಯರ್ಥಿಗಳು ಎಷ್ಟು ಅರ್ಜಿ ಸಲ್ಲಿಸಬೇಕು, ಅದೇ ರೀತಿ EWS ಅಭ್ಯರ್ಥಿಗಳು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಅದೇ ರೀತಿ EWS ಅಭ್ಯರ್ಥಿಗೆ ಸಂಬಂಧಿಸಿದಂತೆ ಇವರು ಕೂಡ 78+ ಸ್ಕೋರ್ ಏನಾದರೂ ಆಗಿತ್ತಂದ್ರೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ. ಸ್ನೇಹಿತರೆ ನೋಡಿದ್ರಲ್ಲ, ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಒಟ್ಟು 1 ರಿಂದ 6 ಕಟಾಪ್ 6 ಲಿಸ್ಟಿಗೆ ಸಂಬಂಧಿಸಿದಂತೆ ಎಷ್ಟೆಲ್ಲ ಲಿಸ್ಟ್ಗಳಲ್ಲಿ ಸ್ಕೋರ್ದು ವ್ಯತ್ಯಾಸ ಹಾಕಿತ್ತು ಕಟಾಪ್ ಅಂತೇಳಿ ತೋರಿಸ್ಕೊಟ್ವಿ. ಅದಕ್ಕಾಗಿ ನಿಮಗೆ ಯಾವುದು ಇಂಟ್ರೆಸ್ಟ್ ಇರುತ್ತಲ್ಲ ಆ ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ನಿಮ್ಮ ಕ್ಯಾಟಗರಿಗೆ ಪೋಸ್ಟ್ ಎಲ್ಲಿಗೆ ಹೆಚ್ಚಿಗೆ ಅದಾವ ಅಂತ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ನಾನು ಆಲ್ರೆಡಿ ಹೇಳಿದೆ ಯಾವ ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತೇಳಿ. ಸ್ನೇಹಿತರೆ ಡಿಸ್ಟಿಕ್ ವೈಸ್ ಕಟಾಪಿನ ವಿಡಿಯೋ ಬೇಕಾಗಿತ್ತಪ್ಪ ಆದಷ್ಟು ನಿಮ್ಮದು ಯಾವ ಡಿಸ್ಟಿಕ್ಗೆ ಕಟಾಪಿನ ವಿಡಿಯೋ ಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ಆ ಡಿಸ್ಟಿಕ್ಗೆ ಸಂಬಂಧಿಸಿದ ಮೊದಲ ಆ ಕಟಾಪ್ ವಿಡಿಯೋನ ಮಾಡ್ತೀವಿ. ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ಈ ವಿಡಿಯೋನ ಯಾರೆಲ್ಲ ನೋಡಿದ್ದಲ್ಲ ನಿಮ್ಮದು ಯಾವ ಡಿಸ್ಟಿಕ್ಗೆ ಕಟಾಪಿನ ವಿಡಿಯೋ ಬೇಕಂತ ಆದಷ್ಟು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.